ಜಮ್ಮು ಕಾಶ್ಮೀರದ ಉರಿಯಲ್ಲಿರೋ ಮನೆಗಳು ಪಾಕ್ನ ಶೆಲ್ ದಾಳಿಗೆ ನಡುಗಿ ಹೋಗಿದೆ. ಪರಿಣಾಮ ಸ್ಥಳದಲ್ಲಿ ಈಗ ಯಾವ ಪರಿಸ್ಥಿತಿ ನಿರ್ಮಾಣಗೊಂಡಿದೆ, ಶೆಲ್ ದಾಳಿಯಿಂದ ಎಲ್ಲೆಲ್ಲಿ ಏನೇನಾಗಿದೆ ಅನ್ನೋದರ ಬಗ್ಗೆ ನಮ್ಮ ಪ್ರತಿನಿಧಿ ಜಗದೀಶ್ ಸ್ಥಳದಿಂದಲೇ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ. ನೋಡ್ಕೊಂಬರೋಣ. ನ್ಯೂಸ್ ಫಸ್ಟ್ ಗ್ರೌಂಡ್ ರಿಪೋರ್ಟ್ ಮಾಡುವಂತಹ ಕೆಲಸವನ್ನ ಮಾಡ್ತೀನಿ. ನಾನು ಸದ್ಯ ಈಗ ಉರಿ ಜಿಲ್ಲೆಯಲ್ಲಿ ಇದ್ದೀನಿ, ಆದ್ರೆ ಯಾವ ಹಳ್ಳಿ ಅಂತ ಯಾವ ಪ್ರದೇಶ ಅಂತ ಹೇಳೋದಕ್ಕಾಗೋದಿಲ್ಲ. ಯಾಕಂದ್ರೆ ಕಾರಣ ಏನು ಅಂತಂದ್ರೆ ಈಗ ಕೊಟ್ಟಿರ್ತಕ್ಕಂತಹ ಆದೇಶದ ಹಿನ್ನೆಲೆಯಲ್ಲಿ ಭದ್ರತಾ ದೃಷ್ಟಿಯಿಂದ ನಾವು ಯಾವುದೇ ಕಾರಣಕ್ಕೂ ಹೇಳೋದಕ್ಕಾಗಲ್ಲ. ಆದ್ರೆ ಈ ಒಂದು ಊರಲ್ಲಿ ಏನಂತಂದ್ರೆ ಬೆಳಗ್ಗೆ 5 ಗಂಟೆಗೆ ಏನಂದ್ರೆ ಶೆಲ್ ಬಂದು ಬೀಳುತ್ತೆ. ಅದರ ಎಫೆಕ್ಟ್ ಯಾವ ರೀತಿಯಾಗಿತ್ತು ಆ ಕಾರಣಕ್ಕಾಗಿ ಜನರು ಸಹಿತ ಊರನ್ನ ಬಿಟ್ಟು ಹೋಗ್ತಾ ಇದ್ದಾರೆ. ನೀವು ನೋಡ್ತಾ ಇದ್ರಲ್ಲ ವಿಜುವಲ್ಸ್ ಗಳಲ್ಲಿ, ಇಡೀ ಹಳ್ಳಿವೇ ಖಾಲಿ ಆಗುವಂತಹ ಪ್ರಸಂಗ ನಿರ್ಮಾಣ ಆಗಿದೆ. ಎಲ್ಲ ತಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಕಾರಣ ಏನು ಅಂತಂದ್ರೆ ಇಲ್ಲಿ ಭದ್ರತಾ ದೃಷ್ಟಿಯಿಂದನೂ ಸಹಿತ ಅಂದ್ರೆ ಮತ್ತೆ ಬೆಳಗ್ಗೆ ಆಗಿರ್ತಕ್ಕಂತಹ ಒಂದು ಆ ಘಟನೆ ಏನಿದೆ ಆ ಘಟನೆಯ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಏನಂದ್ರೆ ಪರಿಸ್ಥಿತಿ ಇರುವಂತದ್ದು. हमें बर्बाद कर दिया, कहाँ जाएंगे हम? ना पति ना कुछ, हम बेसहारा है, कहाँ जाएंगे, किस गांव में जाएंगे? क्या हुए थे कभी सुबह कितने कैसे? सर आज 3-4 दिन में लगातार गोला बारूद हो रही है, लगातार फायरिंग चल रही है. हम क्या करें, छोटे छोटे बच्चे जहाँ भी कहाँ रहेंगे हम, किस कस्सी में किस किनारे पे रहेंगे हम? हमारे छोटे छोटे बच्चे पूरी रात को ऐसे ही बैठ कर रहते हैं, ना हमें खाने को कुछ मिलता है ना पीने को, ऐसे ही रहते हैं. हम कहाँ जाएंगे? दोनों मुल्कों ने हमें बर्बाद कर दिया, हम क्या करेंगे? ಇಲ್ಲ ನೋಡಿ, ಪಾಕಿಸ್ತಾನದ ನಡೆಗೆ ಏನಂತಂದ್ರೆ ಇಲ್ಲಿರುವಂತಹ ಜನರು ಏನಂದ್ರೆ ತತ್ತರಿಸಿ ಹೋಗ್ತಾ ಇದ್ದಾರೆ. ಜನರನ್ನ, ಅದು ಸಾರ್ವಜನಿಕರನ್ನ ಏನಂದ್ರೆ ಇಲ್ಲಿರುವಂತಹ ಏನಂದ್ರೆ ನಿವಾಸಿಗಳನ್ನ ದೃಷ್ಟಿಯಾಗಿ ಇಟ್ಕೊಂಡು ಏನಂತಂದ್ರೆ ದಾಳಿ ಮಾಡುವಂತಹ ಕೆಲಸ ಪಾಕಿಸ್ತಾನ ಮಾಡ್ತಾ ಇದೆ. ಇಲ್ಲಿರುವಂತಹ ಜನರು ಹೇಳ್ತಾರಂತ ಅಷ್ಟೇ, ನಮ್ಮ ಮೇಲೆ ಯಾಕೆ ನೀವು ಏನಂತಂದ್ರೆ ಟಾರ್ಗೆಟ್ ಅನ್ನ ಮಾಡ್ತಾ ಇದ್ದೀರಾ, ಜನಸಾಮಾನ್ಯರ ಮೇಲೆ ಯಾಕೆ ಟಾರ್ಗೆಟ್ ಅನ್ನ ಮಾಡ್ತಿದ್ದೀರಂತೆ. हमारे ही गाँव में पड़ते हैं, वहाँ से भी मारते हैं, हमारे ही गाँव में पड़ते हैं. कब से फायरिंग हो रहे थे? 4 दिन हो गए. हाँ सर 4 दिन हो गए. हम पूरी रात ऐसे ही बैठे. सुबह के टाइम भी इतनी फायरिंग के मकानों को ऐसे हुआ है जैसे क्या आटे वाली छानी होती है, ऐसे हुए. बच्चे ही बचाए, पूरे जमीन के साथ प्लेन हो गए. इतनी गोला बारूद हो रही है सर, मुश्किल से हमें घर से बेघर कर दिया इन मुल्कों ने. हम कहाँ जाएंगे? मकान भी नहीं था, किसी के घर में हम साए पे रह रहे थे, वहाँ से भी बेघर कर दिया इन लोगों ने. कहाँ जाएंगे हम, आप ही बोलो ना. कब से कब तक वो फायरिंग हो रहे थे? पूरी रात को सर, रात से लेकर समझो 4 बजे से लेकर सुबह तक, सुबह 8-7 बजे तक पूरे रात को ऐसे ही हम बैठे रहे. आज सुबह भी वैसे ही हुए? आज सुबह भी ऐसे ही हुआ सर. आज सुबह भी, आज 4 दिन हो गए ऐसे ही. पूरे रात को ऐसे ही रहते हैं हम. ओके. मैडम आप बताइए, कल रात को कितने बजे से शुरू हुए थे? 9 बजे से. 9 बजे से सुबह की 9 बजे तक फायरिंग शुरू. उस मुल्क ने भी तंग करके रखा, इस मुल्क ने जाए कहाँ, छोटे बच्चे लेके खाने के लिए कुछ कुछ जाए, हम कहाँ जाए, रिश्तेदार ನಿಜವಾಗ್ಲೂ ಸಹಿತ ತುಂಬಾ ಬೇಜಾರಾಗುತ್ತೆ. ಕಾರಣ ಏನು ಅಂತಂದ್ರೆ ಪಾಕಿಸ್ತಾನದ ನಡೆ ಇದೆಲ್ಲ, ಅದು ಜನಸಾಮಾನ್ಯರನ್ನ ಟಾರ್ಗೆಟ್ ಅನ್ನ ಮಾಡ್ಕೊಂಡು ಏನಂದ್ರೆ ಈ ರೀತಿಯಾದಂತಹ ದಾಳಿಯನ್ನ ಮಾಡ್ತಿರುವಂತದ್ದು. ನಿಮಗೆ ಎಲ್ಲಿ ಮಿಸೈಲ್ ಬಿತ್ತು, ಎಲ್ಲಿ ಏನಂತಂದ್ರೆ ಶೆಲ್ಲಿಂಗ್ ಆಗ್ತಾ ಇದೆ ಅನ್ನುವಂತಹ ವಿಜುವಲ್ಸ್ ಅನ್ನ ತೋರಿಸ್ತಾ ಹೋಗ್ತೀನಿ ಗ್ರೌಂಡ್ ರಿಪೋರ್ಟ್ ಅಲ್ಲಿ. ಯಾಕಂದ್ರೆ ನೀವು ಸ್ವಲ್ಪ ಮುಂದೆ ಬಂದ್ರೆ ಏನಂದ್ರೆ ಇಡೀ ಪ್ರದೇಶ ಇದೆಯಲ್ಲ, ಇಲ್ಲಿ ಬೆಳಗ್ಗೆ 5 ಗಂಟೆ ಸುಮಾರಿಗೆ ಏನಂದ್ರೆ ಮೊದಲು ದಾಳಿ ಆಗುತ್ತೆ. ಅಲ್ಲಿ ಅದರ ಎಫೆಕ್ಟ್ ಹೇಗಿತ್ತು ಅಂತಂದ್ರೆ ಇಡೀ ಒಂದು ದೊಡ್ಡ ಮರವೇನಂದ್ರೆ ಸಂಪೂರ್ಣವಾಗಿ ಏನಂದ್ರೆ ಕೊಲ್ಯಾಪ್ಸ್ ಆಗಿರುವಂತದ್ದು. ಮತ್ತೆ ಅದರ ಹೊಡೆತಕ್ಕೆ ಏನಂದ್ರೆ ಫೋರ್ಸ್ಗೆ ಏನಂದ್ರೆ ಪೂರ್ತಿ ಮೇಲ್ಭಾಗದಲ್ಲಿ ಹೋಗಿ ಮಿಸೈಲ್ ಎಫೆಕ್ಟ್ ಅಂದ್ರೆ ಮೇಲ್ಭಾಗದಲ್ಲಿರುವಂತಹ ಮರ ಕೆಳಗಡೆ ಬೀಳುತ್ತೆ. ನಿಮ್ಗೆ ಅದರ ವಿಜುವಲ್ಸ್, ಯಾಕಂದ್ರೆ ಗ್ರೌಂಡ್ ರಿಪೋರ್ಟ್ ಅಲ್ಲಿ ಬಂದಂತಹ ಸಂದರ್ಭದಲ್ಲಿ ನಮ್ಗೆ ಇಂತಹ ಘಟನೆಗಳು ಬಹಳಷ್ಟು ಏನಂದ್ರೆ ಪಾಕಿಸ್ತಾನ ನೇರವಾಗಿ ಜನರನ್ನ ಟಾರ್ಗೆಟ್ ಮಾಡ್ಕೊಂಡು ಮಾಡ್ತಾ ಇದೆ ಅನ್ನುವಂಥದ್ದು ಬರೀ ನೀವು ಏನಂದ್ರೆ ಮಾಧ್ಯಮಗಳಲ್ಲಿ ಅಥವಾ ಅಂದ್ರೆ ಪೇಪರ್ಗಳಲ್ಲಿ ನೋಡ್ತಿರ್ಬೋದು. ಆದ್ರೆ ರಿಯಾಲಿಟಿಯಾಗಿ ಏನಾಗ್ತಾ ಇದೆ ಅನ್ನುವಂಥದ್ದನ್ನ ನ್ಯೂಸ್ ಫಸ್ಟ್ ಗ್ರೌಂಡ್ ರಿಪೋರ್ಟ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ಇಲ್ಲಿ ಬೆಳಗ್ಗೆ 5 ಗಂಟೆ ಸುಮಾರಿಗೆ ನೇರವಾಗಿ ಈ ಭಾಗದಿಂದ ಅಂದ್ರೆ ನಾವು ಏನಂದ್ರೆ ನನ್ನ ಎಡಭಾಗ ನೋಡ್ತಾ ಇದ್ರಲ್ಲ, ಇದು ಏನು ದೊಡ್ಡ ಮಟ್ಟದಲ್ಲಿ ಕಾಣಿಸ್ತಾ ಇರುವಂತಹ ದೊಡ್ಡದಂತಹ ಗುಡ್ಡ, ಇದರ ಮೇಲ್ಭಾಗದಲ್ಲಿ ಏನಂತಂದ್ರೆ ನಿಂತ್ಕೊಂಡು ಆ ಕಡೆಯಿಂದ ಫೈರಿಂಗ್ ಆಗುತ್ತೆ. ಆ ಫೈರಿಂಗ್ ಆದಂತಹ ಸಂದರ್ಭದಲ್ಲಿ ಯಾಕಂದ್ರೆ ಅಲ್ಲಿ ಎಲ್ಲೋ ಸಿರುವಂತದ್ದಲ್ಲೇ, ಆ ಕಾರಣಕ್ಕಾಗಿ ಅಂದ್ರೆ ನೇರವಾಗಿ ಆ ಕಡೆಯಿಂದ ಅಂದ್ರೆ ಶೆಲ್ ಬಂದು ಇಲ್ಲಿ ಬೀಳುತ್ತೆ. ಈ ಬಂದಿರುವಂತಹ ಪ್ಲೇಸ್ ಏನಿದಿಲ್ಲ ಫುಲ್ ಕುಸಿದು ಬಿಟ್ಟಿದೆ ನೋಡಿ. ಇಲ್ಲಿ ಈ ಕುಸಿದು ಬಿದ್ದು ಫಸ್ಟ್ ಇಲ್ಲಿಂದ ನೇರವಾಗಿ ಎಫೆಕ್ಟ್ ಕಲ್ಲು ಇಲ್ಲಿಂದ ಏನಂತಂದ್ರೆ ನೇರವಾಗಿ ಇಲ್ಲಿ ಹೋಗುತ್ತೆ, ಕಲ್ಲಿಗೆ ಹೊಡೆಯುತ್ತೆ. ಕಲ್ಲು ಸಂಪೂರ್ಣ ಪುಡಿ ಆಗಿದೆ. ಇಲ್ಲೊಂದು ದೊಡ್ಡ ಬಂಡೆ ಇತ್ತು, ಅದಾದ್ಮೇಲೆ ನೇರವಾಗಿ ಹೊಡೆಯುವಂತದ್ದೇ ಈ ಮರಕ್ಕೆ ಕಾಣಿಸ್ತಾ ಇದೆಯಲ್ಲ, ಆ ಮರ ಅಷ್ಟು ದೊಡ್ಡದಾದಂತಹ ಮರ ಪೂರಾ ಏನಂದ್ರೆ ಸಂಪೂರ್ಣವಾಗಿ ಬುಡ ಸಮೇತವಾಗಿ ಏನಂತಂದ್ರೆ ಬಿದ್ದೋಗುತ್ತೆ. ಇಲ್ಲಿದೆ ನೋಡಿ, ಅದು ಮರ ಬಿದ್ದೋಗಿರುವಂತಹ ಮರ ಇದು.
ಇಷ್ಟು ದೊಡ್ಡದಾದಂತಹ ಮರ ಇಲ್ಲಿಂದ ಅಲ್ಲಿವರೆಗಿದೆ, ಪೂರ್ತಿಯಾಗಿ ಸಂಪೂರ್ಣವಾಗಿ ಏನಂತಂದ್ರೆ ಕೆಳಗಡೆ ಬಿದ್ದಿದೆ. ಅಷ್ಟು ದೊಡ್ಡ ಮಟ್ಟದಂತಹ ಎಫೆಕ್ಟ್ ಆಗಿದೆ. ಅವು ಸಹಿತ ಏನಂತಂದ್ರೆ ಪೂರ್ತಿಯಾಗಿ ಪುಡಿ ಪುಡಿಯಾಗಿ ಇಲ್ಲಿ ಬಿದ್ದಿರುವಂತದ್ದು. ಮತ್ತೆ ಇಲ್ಲಿರುವಂತಹ ಇಲ್ಲೊಂದು ಮನೆ ಇದೆ. ಇಲ್ಲಿ ಏನಂದ್ರೆ ಯಾವ ಊರು ಅನ್ನೋಂತ ಹೇಳುವಂತದಕ್ಕಿಂತ ಏನಂದ್ರೆ ಯಾವ ಊರಿನ ಪರಿಸ್ಥಿತಿ ಏನಿದೆ ಅನ್ನುವಂತಹ ಮಾಹಿತಿಯನ್ನು ಕೊಡುವಂತಹ ಕೆಲಸವನ್ನ ಮಾಡ್ತೀನಿ. ಈ ಮನೆಯವರು ಬೆಳಿಗ್ಗೆ 5 ಗಂಟೆಯ ಸಂದರ್ಭದಲ್ಲಿ ನಿಜವಾಗ್ಲೂ ಸಹಿತ ಸಾಕ್ಷಿ ಆದಂತವ್ರು. ಆದ್ರೆ ಈಗ ಅವರು ಈ ಪ್ರದೇಶವನ್ನೇ ಬಿಟ್ಟು ಬೇರೆ ಕಡೆಗೆ ಶಿಫ್ಟ್ ಆಗುವಂತಹ ಕೆಲಸವನ್ನ ಮಾಡಿದ್ದಾರೆ. ಇಡೀ ಏನಂದ್ರೆ ಮನೆಯನ್ನ ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ. ಯಾರು ಸಹಿತ ಮನೆಯಲ್ಲಿಲ್ಲ. ಇದ್ರ ಜೊತೆಗೆ ಕೇವಲ ಇದೊಂದೇ ಮನೆ ಅಂತಲ್ಲ, ಇದರ ಕೆಳಭಾಗದಲ್ಲೂ ಸಹಿತ ಬಹಳಷ್ಟು ಮನೆಗಳಿದಾವೆ. ಬಹಳಷ್ಟು ಏನಂದ್ರೆ ಜನರು ವಾಸಿಸುತ್ತಿದ್ರು. ಆದ್ರೆ ನಿರಂತರವಾದಂತಹ 4-5 ದಿವಸಗಳ ಗುಂಡಿನ ದಾಳಿ ಪಾಕಿಸ್ತಾನ ಏನ ಮಾಡ್ತಾ ಇದೆ. ಪಾಕಿಸ್ತಾನ ಟಾರ್ಗೆಟ್ ಅನ್ನ ಮಾಡ್ತಿರುವಂತದ್ದೇ ಜನರನ್ನ, ಅದರಲ್ಲೂ ಸ್ಪೆಷಲಿ ಅಂದ್ರೆ ಗಡಿ ಭಾಗದಲ್ಲಿರುವಂತಹ ಜನರನ್ನ ಟಾರ್ಗೆಟ್ ಅನ್ನ ಮಾಡಿ ಜನರ ಮೇಲೆ ಏನಂದ್ರೆ ಅಟ್ಯಾಕ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ಮತ್ತೆ ಅದರ ಜೊತೆಗೆ ಸ್ಪೆಷಲಿ ಈ ದೇವಸ್ಥಾನಗಳಾಗಿರ್ಬೋದು ಅಥವಾ ಗುರುದ್ವಾರಗಳಾಗಿರ್ಬೋದು ಇಂತಹ ಪ್ರದೇಶಗಳನ್ನು ಸಹಿತ ಟಾರ್ಗೆಟ್ ಅನ್ನ ಮಾಡ್ತಾ ಇದ್ದಾರೆ. ಅವರಿಗೆ ಹೇಗಿದೆ ಅಂತಂದ್ರೆ ಫುಲ್ ಪಾಕಿಸ್ತಾನ ಭಾರತ ಮಾಡುವಂತಹ ಪ್ರತಿದಾಳಿಗೆ ಏನಂದ್ರೆ ಪೂರ್ತಿಯಾಗಿ ಬೆಚ್ಚು ಬಿದ್ದಿದೆ. ಹಾಗಾಗಿ ಅವರು ಟಾರ್ಗೆಟ್ ಅನ್ನ ಮಾಡ್ತಿರುವಂತದ್ದು ಈಗ ಜನಸಾಮಾನ್ಯರನ್ನ ಟಾರ್ಗೆಟ್ ಮಾಡುವಂತಹ ಕಾರಣಕ್ಕಾಗಿ ಇಷ್ಟು ದೊಡ್ಡದಾದಂತಹ ಎಫೆಕ್ಟ್ ಆಗ್ತಾ ಇದೆ. ಇದರ ಎಫೆಕ್ಟ್ ಹೇಗಾಗ್ತಿದೆ ಅಂತಂದ್ರೆ ಇಲ್ಲಿರುವಂತಹ ಜನರು, ಅದ್ರ ಜೊತೆಗೆ ಇರುವಂತಹ ಅಂದ್ರೆ ಸ್ಥಳೀಯ ಆಡಳಿತ ಇಲ್ಲಿರುವಂತಹ ಜನರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಅಂದ್ರೆ ಪೂರ್ತಿಯಾಗಿ ಅದರ ಎಫೆಕ್ಟ್ಗೆ ಕುಸಿದಿರುವಂತಹ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಪೂರ್ತಿಯಾಗಿ ಕೆಳಗಡೆ ಇಲ್ಲಿರುವಂತಹದ್ದು ಪೂರ್ತಿ ಏನಂದ್ರೆ ಕೊಚ್ಕೊಂಡು ಹೋಗಿದೆ. ಇದು ಇಲ್ಲಿರುವಂತಹ ಉರಿ ಜಿಲ್ಲೆಯಲ್ಲಿರುವಂತಹ ಒಂದು ಗ್ರಾಮದ ಪರಿಸ್ಥಿತಿ. ಈ ರೀತಿಯಾದಂತಹ ಗ್ರಾಮ ಬಹಳಷ್ಟು ಕಡೆಗೆ ಇದೇ ರೀತಿಯಾದಂತಹ ಎಫೆಕ್ಟ್ ಗಳಾಗ್ತಾ ಇದಾವೆ. ಮತ್ತೆ ನಿರಂತರವಾದಂತಹ ಫೈರಿಂಗ್ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಇದರ ಎಫೆಕ್ಟ್ ನೇರವಾಗಿ ಜನರಿಗೆ ಎಫೆಕ್ಟ್ ಆಗ್ತಾ ಇದೆ. ಮತ್ತೆ ಅದರ ಜೊತೆಗೆ ಇಲ್ಲಿರುವಂತಹ ಭಾರತೀಯ ಸೇನೆಯು ಸಹಿತ ಅದನ್ನ ಸಂಪೂರ್ಣವಾಗಿ ಹಿಮ್ಮೆಟ್ಟಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ. ಮತ್ತೆ ನಿರಂತರವಾಗಿ ಪಾಕ್ ಫೈರಿಂಗ್ ಏನು ಮಾಡುತ್ತೆ, ಆ ಫೈರಿಂಗ್ ಏನಂದ್ರೆ ಪ್ರತಿದಾಳಿಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಿದೆ. ಹಾಗಾಗಿ ನಾನೀಗ ಗ್ರೌಂಡ್ ರಿಪೋರ್ಟ್ ಅಲ್ಲಿ ನಿಂತ್ಕೊಂಡು ರಿಪೋರ್ಟ್ ಮಾಡ್ತಿದ್ದೀನಿ ನ್ಯೂಸ್ ಫಸ್ಟ್. ಯಾಕಂದ್ರೆ ಕನ್ನಡಿಗರು ಕುತ್ಕೊಂಡು ಮನೆಯಲ್ಲಿ ಎಲ್ಲಾ ರೀತಿಯ ಮಾಹಿತಿಗಳನ್ನ ಇಲ್ಲಿ ಏನ್ ನಡೀತಿದೆ ರಿಯಾಲಿಟಿ ಗ್ರೌಂಡ್ ರಿಪೋರ್ಟ್ ಅಲ್ಲಿ ಅದನ್ನ ಪೂರ್ತಿಯಾಗಿ ನಿಮ್ಮ ಮುಂದೆ ಇಡುವಂತಹ ಕೆಲಸವನ್ನ ನಾವು ಮಾಡ್ತಾ ಇದೀವಿ. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆಗೆ ಜಗದೀಶ್ ಕಾಶಂಪುರ್, ನ್ಯೂಸ್ ಫಸ್ಟ್, ಉರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.